ಸರ್, ಆಯುರ್ವೇದದ ಪ್ರಕಾರ ಯು ಟಿ ಐ ಅಂದರೆ ಏನು? ಇದರ ಪರಿಪೂರ್ಣವಾದ ವ್ಯಾಖ್ಯಾನ. ಆಯುರ್ವೇದದಲ್ಲಿ ಈ ಯು ಟಿ ಐ ಅನ್ನೋದು ನಾವು ಒಂದು ಕಾಂಪ್ಲಿಕೇಟೆಡ್ ಯು ಟಿ ಐಗಳನ್ನ ನಾವು ಬೇಕಾದ್ರೆ ಒಂದು 3 ಟೈಪ್ಸಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಜನರಲ್ಲಾಗಿ ಮೊದಲನೇದು ಮೂತ್ರಕೃಚ್ಛ್ರ ಅಂತ, ಎರಡನೇದು ಮೂತ್ರಘಾತ ಅಂತ, ಮೂರನೇದು ಮೂತ್ರಾಶ್ಮರಿ ಅಂತ. ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಎಲ್ಲ ಸೇರ್ಕೊಳತ್ತೆ. ಗುಲ್ಮ ಸೇರ್ಕೊಬೋದು, ವಿದ್ರದಿ ಸೇರ್ಕೊಬೋದು, ಉದಾವರ್ತಗಳು ಸೇರ್ಕೊಬೋದು. ಸೊ ಈ ಥರ ಬೇರೆ ಬೇರೆ ರೀತಿಯೂ ಸೇರ್ಕೊಬೋದು. ಬಟ್ ಮೇನಾಗಿ ನಾವು ಮೂತ್ರಕೃಚ್ಛ್ರ ಅಂತ ತಗೊಳ್ಳೋಣ. ಈ ಮೂತ್ರಕೃಚ್ಛ್ರ ಅಂದರೆ ಪದ ನೋಡಿ ಎರಡಿದೆ. ಒಂದು ಮೂತ್ರ, ಇನ್ನೊಂದು ಕೃಚ್ಛ್ರ. ಯೂರಿನ್ ಡಿಫಿಕಲ್ಟಿ ಅಂದರೆ ಸಂಸ್ಕೃತದ ಪದ ಕೃಚ್ಛ್ರ ಅಂದರೆ ಡಿಫಿಕಲ್ಟಿ ಅಂತ. ಅದರಲ್ಲಿ ಏನೇನು ಕವರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈ ಮೂತ್ರಕೃಚ್ಛ ನಮ್ಮ ಆಯುರ್ವೇದದಲ್ಲಿ ಸುಮಾರು ಟೈಪ್ಸ್ ಅಂತ ಹೇಳ್ತಾನೆ. ಮೊದಲನೇದು ವಾತಜ ಮೂತ್ರಕೃಚ್ಛ್ರ. ಈ ವಾತಜ ಮೂತ್ರಕೃಚ್ಛದಲ್ಲಿ ಒಂದು ವಾತದೋಷ ಜಾಸ್ತಿ ಆಗಿರುತ್ತೆ. ವಾತ ಅಂದರೆ ವಾಯು ಅದರದ್ದು ಗತಿ ಹಿಡ್ಕೊಂಡಾಗ ಅದರದ್ದು ಒಂದೇನು ಇಂಪಾರ್ಟೆಂಟ್ ಲಕ್ಷಣ ಅಂದರೆ ನೋವು. ಇವಾಗ ನಾವು ಯು ಟಿ ಐಯಲ್ಲಿ ಒಂದು ನೋಡಿದ್ವಿ, ಏನು ಅಂದರೆ ನೋವು ಅಂತ. ಇವಾಗ ಮಾಡ್ರನ್ ಆಯುರ್ವೇದದಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಇಲ್ಲೇ ಕಾಣಿಸ್ಕೊಳ್ಳೋದು. ಇವಾಗ ಜನರಲ್ ಯು ಟಿ ಐ ಅಂತ ಕರೀತಾರೆ. ಇಲ್ಲಿ ನೋಡಿ ಡಿಫ್ರೆನ್ಸಿಯೇಷನ್ ನೋಡಿ ಆಯುರ್ವೇದದಲ್ಲಿ. ವಾತಜ ಮೂತ್ರಕೃಚ್ಛ್ರ, ವಾತಜ ಮೂತ್ರಕೃಚ್ಛದಲ್ಲಿ ಏನು ಜಾಸ್ತಿ ಇದೆ ಅಂದರೆ ನೋವು, ಸ್ವಲ್ಪ ಪೇನ್ ಇರುತ್ತೆ. ಆ ಯೂರಿನೇಷನ್ ಮಾಡೋ ಟೈಮಲ್ಲಿ ನೋವು ಕೆಲವು ಸಲ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಕಟ್ಟಾಗ ನೋವಿರುತ್ತೆ. ಸೊ ಈ ಥರ ಬೇರೆ ಬೇರೆ ರೀತಿ ನೋವುಗಳು ಬರುತ್ತೆ. ನಂತರ ಮೂತ್ರಕೃಚ್ಛದಲ್ಲಿ ಎರಡನೇದು ಪಿತ್ತ ಮೂತ್ರಜ ಕೃಚ್ಛ್ರ. ಈ ಪಿತ್ತದಲ್ಲಿ ಏನು ಜಾಸ್ತಿ ಆಗುತ್ತೆ ಅಂದರೆ ಈ ಪಿತ್ತದಲ್ಲಿ ಉರಿ ಅಂಶ ಜಾಸ್ತಿ ಇರುತ್ತೆ. ಉರಿ ಅಂಶದ ಜೊತೆಗೆ ಮತ್ತೊಂದೇನಿರುತ್ತೆ ಅಂದರೆ ರಕ್ತ ಕಾಣಿಸ್ಕೊಳ್ಳೋದು ಇರುತ್ತೆ. ರಕ್ತ ಕಾಣಿಸ್ಕೊಳ್ಳೋದು, ಉರಿ ಆಗೋದು, ಬರ್ನಿಂಗ್ ಪೇನು, ಇದು ಒಂದು ಸಿಂಪ್ಟಮ್ಮು. ಜನರಲ್ ಮೂತ್ರಕೃಚ್ಛದಲ್ಲಿ ಕೆಲವು ಸಿಂಪ್ಟಮ್ಸ್ ಏನು ಅಂದರೆ ಈ ಫ್ರೀಕ್ವೆನ್ಸಿ, ಯೂರಿನ್ಗೆ ಹೋಗಿ ನಿಂತ್ಕೊಳ್ಳೋದು, ಚೂರು ಬರುತ್ತೆ, ಫುಲ್ ಬರೋಲ್ಲ ಕೆಲವು ಸಲ. ಆಮೇಲೆ ಬಂದಿದ್ರೇನು ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಅರ್ಜೆನ್ಸಿ ಜಾಸ್ತಿ ಇರುತ್ತೆ. ಇದು ಕಾಮನ್ ಆಗಿರುತ್ತೆ. ಬಟ್ ಈ ಪಿತ್ತಜ ಮೂತ್ರಕೃಚ್ಛದಲ್ಲಿ ಇದು ಕಾಣಿಸ್ಕೊಂಬರುತ್ತೆ. ಮೂರನೇದು ಕಫಜ ಮೂತ್ರಕೃಚ್ಛ್ರ ಅಂತ. ಕಫ ಅಂದರೆ ನಾನು ಈ ವಾತ ಪಿತ್ತ ಕಫ ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ವಾತ ಏನೇನು ಚಲನೆ ಆಗ್ತಾ ಇರುತ್ತೆ ನಮ್ಮ ಸುತ್ತ, ಅದು ವಾತದೋಷ. ಆಕಾಶ ಹಾಗೂ ವಾಯು ಮಹಾಭೂತ ಪ್ರಧಾನ ವಾತದೋಷ. ಪಿತ್ತದೋಷ ಅಂದರೆ ನಾವು ಏನೇನು ಚೆನ್ನಾಗಿ ಕಾಣಿಸ್ತೀವಿ, ಕಲರ್ಗಳೆಲ್ಲ ಕಾಣಿಸುತ್ತೆ. ಆಮೇಲೆ ನಮಗೆ ಈ ಟ್ರಾನ್ಸ್ಫಾರ್ಮೇಷನ್ನು, ಒಂದು ಕಾಯಿರೋ ಹಣ್ಣು ಹಣ್ಣಾಗತ್ತೆ, ಹಣ್ಣಾಗಿರೋದು ಕೊಳ್ತೋಗುತ್ತೆ, ಈ ಪ್ರೋಸೆಸ್ಸು. ಸೊ ಈ ಪ್ರೋಸೆಸ್ಸು ನಾವು ಜಾಸ್ತಿ ಪ್ರಕೃತಿಯಲ್ಲಿ ನೋಡೋದು ಈ ಪಿತ್ತದ್ದು. ಕಫ ಏನೇನು ಸಾಲಿಡ್ಡಾಗಿ ನಮಗೆ ಕಾಣಿಸುತ್ತೆ, ಇದು ಒಂದು ಕಫ. ಕಫದಲ್ಲಿ ಪೃಥ್ವಿ ಹಾಗೂ ಅಪ್ಮಹಾಭೂತ ಪ್ರಧಾನತೆ ಜಾಸ್ತಿ ಇರುತ್ತೆ. ಸೊ ಈ ಕಫಜ ಮೂತ್ರಕೃಚ್ಛದಲ್ಲಿ ಈ ಸ್ಟಿಕ್ಕಿ ಡಿಸ್ಚಾರ್ಜು, ನೆವೆ, ತುಂಬ ಭಾರ ಅನಿಸೋದು, ಇದೆಲ್ಲ ಸಾಕಷ್ಟು, ಈ ಲೀಕೇಜ್ಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಕಫಜ. ಈ ನಾಲ್ಕನೇದು ಸನ್ನಿಪಾತಜ ಅಂತ ಒಂದು ಪದ ಉಪಯೋಗಿಸ್ತೀವಿ. 3 ದೋಷಗಳು ಸೇರ್ಕೊಂಬಿಟ್ಟಿರುತ್ತೆ ಅದಕ್ಕೆ, ವಾತ ಪಿತ್ತ ಕಫ. ಇಂಥ ಯು ಟಿ ಐ ಕೇಸಲ್ಲಿ ನನಗೊಂದು ಕೇಸ್ ಇನ್ನೂ ನೆನಪಿದೆ. ಇದು ಟಿಪಿಕಲ್ ಸನ್ನಿಪಾತಜ ಕೇಸು ಅಂತ. ಆ ಹೆಂಗಸು ಎಲ್ಲ ಸಿಂಪ್ಟಮ್ಸ್ ಹೇಳಿಬಿಟ್ಲು. ನನಗೆ ನೋವಿದೆ, ನನಗೆ ಉರಿ ಇದೆ. ಆಕೆ ಬ್ಲಡ್ ರಿಪೋರ್ಟಲ್ಲಿ ರಕ್ತನೂ ಇತ್ತು, ಯೂರಿನೇಷನ್ನಲ್ಲಿ ನೆವೆ ತುಂಬ ಇತ್ತು, ಬಿಡ್ತಾನೇ ಇಲ್ಲ. ಇದು ಒಂದು ಸ್ವಲ್ಪ 1 ಲೈನ್ ಔಷಧಿ ಕೊಟ್ಟಿದ್ಮೇಲೆ, 2nd ಲೈನ್ ಔಷಧಿ ಕೊಟ್ಟಿದ್ಮೇಲೆ ಬಿಡ್ತಾನೇ ಇಲ್ಲ ಇನ್ಫೆಕ್ಷನ್. ಇದು ಪ್ರಾಬ್ಲಮ್ಮೇ ಸಾಲ್ವ್ ಆಗ್ತಾಯಿಲ್ಲ. ಆವಾಗ ನಾವು ಶೋಧನ ಅಂತ ಕೊಟ್ವಿ ನಾವು ಪಂಚಕರ್ಮದಲ್ಲಿ ಒಂದು. ಅದು ನಂತರ ಚಿಕಿತ್ಸೆ ಕೊಟ್ಟಿದ ಮೇಲೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಆಕೆದು. ನಮಗೇನಾಗುತ್ತೆ, ಈ ಪೇಷಂಟ್ಸು ಬಂದಾಗ
ಕ್ವಿಕ್ ಫಿಕ್ಸಿಗೆ ಬರ್ತಾರೆ. ಇವಾಗ ಈ ಜನರಲ್ಲಾಗಿ ನೀವು ಮಾಡರ್ನ್ ಡಾಕ್ಟರ್ ಹತ್ರ ಹೋದ್ರೇನೋ ಅಲ್ಲಿ ಒಂದು ಮಾತ್ರೆ ಬರ್ಕೊಡ್ತಾರೆ, ಒಂದು ಇಂಜೆಕ್ಷನ್, ನಾವು ಒಂದು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡೆ ಸರಿ ಹೋಯ್ತು ಡಾಕ್ಟ್ರೇ ಅಂತ. ನಮ್ಮ ಆಯುರ್ವೇದದಲ್ಲಿ ಏನಾಗುತ್ತೆ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ. ಫಸ್ಟು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇದ್ರೇನೋ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾರೆ, ಕ್ವಿಕ್ ಫಿಕ್ಸ್ ಅಂತ. ಅವಾಗ ಏನಾಗುತ್ತೆ, ಕ್ವಿಕ್ ಫಿಕ್ಸ್ ನಾವು ಕೊಡ್ತೀವಿ, ಔಷಧಿಗಳು ಕೊಟ್ಬಿಡ್ತೀವಿ, ಟೆಂಪ್ರರಿ ಹೆಲ್ಪ್ ಆಗುತ್ತೆ, ಪರ್ಮನೆಂಟಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಪರ್ಮನೆಂಟಾಗಿ ಹೆಲ್ಪ್ ಆಗೋದಕ್ಕೆ ನಾವು ಒಂದು ಶೋಧನ ಪ್ರೊಸೀಜರ್ ಅಂತ ಮಾಡ್ತೀವಿ. ಸೊ ಹೀಗೆ ಈ ಸನ್ನಿಪಾತದ ಕೇಸಲ್ಲಿ ನಾವು ಇದು ಮಾಡಿದ್ವಿ. ಸೊ ವಾತಜ ಪಿತ್ತಜ ಕಫದ ಸನ್ನಿಪಾತಜ ಮೂತ್ರಕೃಚ ಆಯಿತು. ಇನ್ನೂ 3 ಆಯುರ್ವೇದ ಹೇಳುತ್ತೆ. ಒಂದೇನು ಅಂದರೆ ಶಲ್ಯಗಳೇನಾರು ಸೇರ್ಕೊಂಡಿದ್ರೆ ಅದು ಒಂದು ಮೂತ್ರಕೃಚ ಆಗುತ್ತೆ ಅಂತ. ಈ ಸ್ಟೋನ್ಸ್ ಸೇರ್ಕೊಂಡಿತ್ತು, ಅಲ್ಲಿ ಏನಾರೋ ಒಂದು ಇಂಜುರಿ ಆಗಿತ್ತು, ಈ ಕ್ಯಾಥೆಟರ್ ಹಾಕೋದು, ಇದರದೆಲ್ಲ ಪ್ರೊಸೀಜರ್ಸು, ಇನ್ಸ್ಟ್ರೂಮೆಂಟ್ ಹಾಕೋದು, ಇದರಿಂದ ತೊಂದರೆಗಳಾಗೋದು, ಇದು ಆಗ ಆಯುರ್ವೇದದಲ್ಲಿ ಹೇಳಿದೆ ನೋಡಿ. ಅದ ನಂತರ ಇನ್ನೊಂದು ಈ ಮೋಷನ್ ತುಂಬ ತಡೆದು ಹಿಡ್ಕೊಳ್ಳೋದು, ಅದರಿಂದನೂ ಮೂತ್ರಕೃಚ್ಛ್ರ ಆಗುತ್ತೆ ಅಂತ. ಆ ಮೋಷನ್ಗೆ ಯೂರಿನೇಷನ್ಗೆ ಹೆಂಗೆ ಕನೆಕ್ಷನ್ನು, ಎಲ್ಲ ವಾತಸ್ಥಾನಗಳು ತುಂಬ ಮೋಷನ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು, ಅದು ಯೂರಿನೇಷನ್ಗೂ ಎಫೆಕ್ಟ್ ಆಗುತ್ತೆ. ಹಾಗೆ ಇವಾಗ ಮಕ್ಕಳು ಮಾಡೋದಕ್ಕೂ ಈ ಕಾನ್ಸ್ಟಿಪೇಷನ್ನು, ಯೂರಿನೇಷನ್ನು ಪ್ರಾಬ್ಲಮ್ಗಳಿತ್ತು ಅಂದರೆ ಅಲ್ಲಿ ಆರ್ತವ ರಿಲೀಸ್ ಆಗಿ ಎಗ್ ರಿಲೀಸ್ ಆಗೋದಕ್ಕೂ ಸಮಸ್ಯೆ ಆಗ್ಬೋದು, ಫರ್ಟಿಲೈಸೇಷನ್ಗೂ ಸಮಸ್ಯೆಗಳಾಗ್ಬೋದು. ಯಾಕಂದರೆ ವಾಯು ಅಲ್ಲಿ ಸಿಕ್ಕಾಕೊಂಡಿದೆ ಅಂದರೆ ಬೇರೆ ಚಾನಲ್ಸಲ್ಲೂ ಸಿಕ್ಕಾಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಸೊ ಹೀಗೆ ಇದು ಜೊತೆ ಇನ್ನೊಂದೇನೆಂದರೆ ಶುಕ್ರಜ. ರೀಸೆಂಟಾಗಿ ಒಂದು ಪೇಷಂಟ್ ಬಂದಿದ್ದರು, ಅವರು ಮೇಲ್ ಪೇಷಂಟು. ಅವ್ರದ್ದು ಇಂಟರ್ಕೋರ್ಸ್ ಮಾಡೋ ಟೈಮಲ್ಲಿ ಇಜಾಕ್ಯುಲೇಷನ್ ಜೊತೆಗೆ ಯೂರಿನ್ ಬರುತ್ತೆ. ವೆರಿ ಟಿಪಿಕಲ್ ಶುಕ್ರದ ಮೂತ್ರಕೃಚ್ಛ್ರ, ಶುಕ್ರ ಯೂರಿನ್ ಜೊತೆ ಮಿಕ್ಸ್ ಆಗಿ ಬರುತ್ತೆ. ಇದು ಇನ್ಫೆಕ್ಷನ್ಗೆ ದೊಡ್ಡ ಕಾರಣ ಇದು, ಎಸ್ಪೆಷಲಿ ಯಾರಿಗೆ, ಹಿಂಗ್ಸ್ಗೆ. ಯಾಕಂದರೆ ಆಗೋವಾಗ ಯೂರಿನು ಬಂದುಬಿಟ್ರೆ ಅದು ಇನ್ಫೆಕ್ಷನ್ಗೆ ತುಂಬ ಕಾರಣ ಆಗುತ್ತೆ, ಹೈಜೀನ್ ಸಮಸ್ಯೆ ಆಗೋಗ್ಬಿಡುತ್ತೆ ಅದು. ಸೊ ಇದು ಶುಕ್ರಜ ಮೂತ್ರಕೃಚ್ಛ್ರ ಅಂತ ಕರಿತೀವಿ. ಇದು ಬಿಟ್ಟು ನಮ್ಮಲ್ಲಿ ಏನು ಅಂದರೆ ಈ ಮೂತ್ರಘಾತ ಅಂತಲೂ ಒಂದು ಬರುತ್ತೆ, ಮೂತ್ರ ಅಶ್ಮರಿ ಅಂತಲೂ ಬರುತ್ತೆ. ಅಶ್ಮರಿಗಳು ಅಂದರೆ ಈ ಕಲ್ಗಳು. ಸೊ ಇದನ್ನೆಲ್ಲ ಡೀಟೇಲಾಗಿ ನೋಡ್ಕೊಂಡು ಹೋದರೆ ನಾವು ಇದೆಲ್ಲ ಕಾಂಪ್ಲಿಕೇಟೆಡ್ UTI ಇನ್ಫೆಕ್ಷನ್ಸಲ್ಲಿ ನಾವು ಪ್ಯಾರಲಲ್ ಆಗಿ ಆಯುರ್ವೇದಿಕ್ ಲೈನ್ ಆಫ್ ಟ್ರೀಟ್ಮೆಂಟು ಮತ್ತು ನಮ್ಮ ಆಯುರ್ವೇದಿಕ್ ಪಥ್ಯಗಳು, ಔಷಧಿಗಳು ಸೇವನೆ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ. ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಸಾಕಷ್ಟು ಜನ ಪ್ಯಾರಲಲ್ ಆಗಿ ಆಯುರ್ವೇದನ ಉಪಯೋಗಿಸ್ಕೊಂಡಿದ್ದಾರೆ. ಅಫ್ಕೋರ್ಸ್ ಏನಾಗ್ಬಿಡುತ್ತೆ ಅಂದರೆ ಮಾಡರ್ನ್ ಡಾಕ್ಟ್ರು ಇಲ್ಲ ರೀ ನಿಮಗೆ ತೊಗೊಳ್ಳೇಬೇಕಾಗತ್ತೆ, ನೀವು ಆ್ಯಂಟಿಬಯೋಟಿಕ್ಸ್ ಇದು ಇಲ್ಲ ನಿಮ್ಮ ಪ್ರಾಣಕ, ಯಾಕಂದರೆ ಕಾಂಪ್ಲಿಕೇಟೆಡ್ UTIಯಲ್ಲಿ ಸೆಪ್ಸಿಸ್ ಆಗೋದು ತುಂಬ ರಿಸ್ಕ್ ಇರುತ್ತೆ, ಒಂದು ರಿಸ್ಕ್ ಆಫ್ ಲೈಫೇ ತುಂಬ ಇರುತ್ತೆ. ಸೊ ಅದಕ್ಕೆ ಅದನ್ನು ತುಂಬ ಲೈಟಾಗಿ ತೊಗೊಬಾರ್ದು. ಎಲ್ಲ ಡಾಕ್ಟ್ರುಗಳನ್ನೆಲ್ಲ ಕನ್ಸಲ್ಟ್ ಮಾಡಿ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮು ತುಂಬ ಇಂಪಾರ್ಟೆಂಟ್ ಅಪ್ರೋಚ್ಗೆ. ಅದರಲ್ಲಿ ಆಯುರ್ವೇದದ್ದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ದೋಷ ಧಾತು ಸ್ಥಿತಿನ ಅದಕ್ಕೆ ಅಪ್ಲೈ ಮಾಡ್ಕೊಂಬಿಟ್ರೆ ಅದು ತುಂಬ ಸಪೋರ್ಟಿವ್ ಆಗಿ ತುಂಬ ಹೆಲ್ಪ್ ಆಗುತ್ತೆ.